ಅಸಹಜ ಸಾವುಗಳ ಬಗ್ಗೆ ಎಸ್ಐಟಿ ರಚನೆ ಎನ್ಐಎ ತನಿಖೆಗೂ ಒತ್ತಾಯ ಕೇಳಿ ಬರ್ತಾ ಇದೆ. ಒಂದು ಕಡೆ ಇಷ್ಟು ದಿನಗಳ ಕಾಲ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಬೇಕು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾದಂಥ ಒಂದು ತನಿಖೆ ಆಗಬೇಕು, ಆ ರೀತಿಯಾದಂಥ ಒಂದು ಒತ್ತಡ ಇತ್ತು. ಸೊ ಇದೆಲ್ಲದರ ನಡುವೆ ಈಗ ಎನ್ಐಎ ತನಿಖೆಗೂ ಒತ್ತಾಯ ಕೇಳಿ ಬರ್ತಾ ಇದೆ. ಕೇರಳದ ಸಂಸದರಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆಯಲಾಗಿದೆ. ಕೇಂದ್ರ ಗೃಹ ಸಚಿವರಿಗೆ ಕೇರಳ ಸಂಸದ ಪಿ ಸಂತೋಷ್ ಪತ್ರವನ್ನ ಬರೆದಿದ್ದಾರೆ. ಎನ್ಐಎ ಮೂಲಕ ತನಿಖೆ ನಡೆಸಲು ಒತ್ತಾಯಿಸಿದ್ದ ಸಂತೋಷ್, ಕೇಂದ್ರ ಸರ್ಕಾರದ ನಿರ್ಧಾರಕ್ಕೂ ಮುನ್ನ ರಾಜ್ಯ ಸರ್ಕಾರದಿಂದ ಎಸ್ಐಟಿ ರಚನೆಯಾಗಿದೆ. ರಾಷ್ಟ್ರಮಟ್ಟದಲ್ಲಿ ಭಾರೀ ಸದ್ದು ಮಾಡ್ತಿರೋ ಅಸಹಜ ಸಾವು ಪ್ರಕರಣ, ಮಹಿಳಾ ಆಯೋಗದ ದೂರು ಆಧರಿಸಿ ಎಸ್ಐಟಿ ರಚನೆ ಮಾಡಿದೆ ಈಗ ರಾಜ್ಯ ಸರ್ಕಾರ. ಅದು ಒಂದು ಒಳ್ಳೆಯ ನಿರ್ಧಾರನೇ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇದೆಲ್ಲದರ ನಡುವೆ ಒಬ್ಬರು ಸಂಸದರು, ಕೇರಳ ಸಂಸದರು, ಎನ್ಐಎ ತನಿಖೆ ಆಗಬೇಕು, ಅಸಹಜ ಸಾವುಗಳು ನೂರಾರು ಸಂಖ್ಯೆಯಲ್ಲಾಗಿದ್ದಾವೆ, ಮಹಿಳೆಯರು, ಅಪ್ರಾಪ್ತ ಬಾಲಕಿಯರ ಕೊಲೆ ಆಗಿದೆ, ಅತ್ಯಾಚಾರ ನಡೆದಿದೆ ಅನ್ನೋ ಆರೋಪಗಳೇನಿದಾವಲ್ಲ, ಸೊ ಹಾಗಾಗಿ ಒಂದು ಎನ್ಐಎ ತನಿಖೆ ಆಗಬೇಕು. ಎನ್ಐಎ ತನಿಖೆ ಆದರೆ ಅಸಲಿ ಸತ್ಯಾಸತ್ಯತೆ ಏನು ಅನ್ನೋದು ಹೊರಗಡೆ ಬರುತ್ತೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ರು. ಅದು ಕೂಡ ಕೇರಳದ ಒಬ್ಬ ಸಂಸದರು ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ರು. ಕೇಂದ್ರ ಗೃಹ ಸಚಿವರಿಗೆ ಹೆಸರು ಪಿ ಸಂತೋಷ್ ಅಂತ ಹೇಳಿ ಸಂಸದರು ಪಿ ಸಂತೋಷ್ ಅವರು ಪತ್ರವನ್ನು ಬರೆದು ಒತ್ತಾಯವನ್ನು ಮಾಡಿದ್ರು. ಕೇಂದ್ರ ಸರ್ಕಾರದ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ ಈ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರ ಪ್ರಕಟಿಸುತ್ತೆ ಅಂತ ಹೇಳಿ ನಾವೆಲ್ಲ ಅನ್ಕೊಂಡಿದ್ವಿ. ಅದಕ್ಕಿಂತ ಮುಂಚೆನೇ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಈಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಈ ಒಂದು ಪ್ರಕರಣ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಜೊತೆಗೆ ಬಹಳಷ್ಟು ಜನ ಬೆರಗುಗಣ್ಣಿನಿಂದ ನೋಡ್ತಾ ಇದ್ದಾರೆ. ಎಸ್ಐಟಿ ರಚನೆ ಆಗಿದೆ, ಏನು ಬೇಕಾದರೂ ಆಗ್ಬೋದು ಅಂತ ಹೇಳಿ. ಇದರ ನಡುವೆ ಕೇರಳ ಸಂಸದರು ಎನ್ಐಎಗೆ ಒತ್ತಾಯಿಸಿದ್ರು, ಎನ್ಐಎ ತನಿಖೆ ಆಗಬೇಕು ಅಂತ ಹೇಳಿ. ಸೊ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿಯಾದಂಥ ನಿಲುವನ್ನು ತಾಳಬಹುದು? ಎಸ್ ರಾಮ್, ಈ ಒಂದು ಪ್ರಕರಣವನ್ನ ಸರ್ಕಾರ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ. ಅದರಲ್ಲೂ ಕೂಡ ಕೇಂದ್ರದ ಅಮಿತ್ ಶಾ ಅವರಿಗೆ ಅಂದ್ರೆ ಎನ್ಐಎ ತನಿಖೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೇರಳದ ಸಂಸದ ಒಂದು ಪತ್ರವನ್ನು ಬರೆದು ಮನವಿ ಮಾಡಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಇದೀಗ ಎಸ್ಐಟಿಯನ್ನ ರಚನೆ ಮಾಡಿರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ರಾಜ್ಯ ಸರ್ಕಾರದ ನಿರ್ಧಾರದಿಂದ ಒಂದಿಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಿರುವಂತಹ ಪ್ರಕರಣಗಳಿಗೆ ಒಂದು ನ್ಯಾಯ ಸಿಗತ್ತೆ ಅನ್ನುವಂಥದ್ದು ಕೂಡ ಮಾತುಗಳು ಕೇಳಿ ಬರ್ತಿದ್ದಾವೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ತಿಕ್ಕಾಟ ಆಗ್ಬಾರ್ದು ಅನ್ನೋ ಹೇಳಿ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದ್ಯಾ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ವಿಚಾರವನ್ನ ಕೇರಳದ ಸಂಸದ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದು ಎನ್ಐಎ ತನಿಖೆಗೆ ಒತ್ತಾಯವನ್ನ ಮಾಡ್ತಿದ್ದಾರೆ ಅಂತ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಅಸಮಾಧಾನಗಳು ಕೂಡ ಕೇಳಿ ಬರ್ತಾ ಇತ್ತು. ಸಾಕಷ್ಟು ಕೆಲವೊಂದಿಷ್ಟು ಸಾಮಾಜಿಕ ಹೋರಾಟಗಾರರು ಕೂಡ ಈ ವಿಷಯವನ್ನ ಇಟ್ಕೊಂಡು ತಮ್ಮ ಒಂದು ಅಸಮಾಧಾನವನ್ನ ಹೊರ ಹಾಕಿದ್ರು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇವತ್ತು ಆದೇಶವನ್ನ ಹೊರಡಿಸಿದೆ. ನಿನ್ನೆ ಅಷ್ಟೇ ಏನು ಕೇರಳದ ಸಂಸದ ಸಂತೋಷ್ ಅವರು ಅಮಿತ್ ಶಾ ಅವರಿಗೆ ಪತ್ರ ಬರೆಯೋದ್ರಿಂದ ಇವತ್ತು ರಾಜ್ಯ ಸರ್ಕಾರ 4 ಹಿರಿಯ IPS ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಪ್ರಕರಣ ತನಿಖೆಗೆ ಆದೇಶವನ್ನ ಮಾಡ್ತಾ ಇದೆ. ಹೀಗಾಗಿ ಈ ಪ್ರಕರಣದ ತನಿಖೆ ಯಾವ ರೀತಿ ನಡೆಯುತ್ತೆ, ಅದರಲ್ಲೂ ಕೂಡ ಕೇಂದ್ರದಿಂದಲೂ ಕೂಡ ಏನಾದರೂ ಎನ್ಐಎ ತನಿಖೆಗೆ ಆದೇಶ ಆಗತ್ತ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.